ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: 1500 ಅಡಿ ಪ್ರಪಾತಕ್ಕಿಳಿದು 400 ಕಿಲೋವ್ಯಾಟ್ ವಿದ್ಯುತ್ ವಾಹಕ ರಿಪೇರಿ ಮಾಡಿದ ಕೆಪಿಟಿಸಿಎಲ್ ಅಧಿಕಾರಿ ಸಿಬ್ಬಂದಿಗಳು. ಸುರಿಯುವ ಮಳೆ, ಕಚ್ಚುವ ಉಂಬಳ, ಹಾವು ಚೇಳು ಕಾಟದ ನಡುವೆ ಯಶಸ್ವಿ ಕಾರ್ಯಾಚರಣೆಗೆ ಹ್ಯಾಟ್ಸ್ ಆಫ್. ಆಗಸ್ಟ್ 15ರಂದು ಸಂಭ್ರಮದ ಸ್ವತಂತ್ರ ದಿನಾಚರಣೆಗೆ ವೀರೇಶ್ ಕುಮಾರ್ ಕರೆ. ಟರ್ಕಿ ಶ್ರೀದ್ವಯರ ಚಾತುರ್ಮಾಸ ಧಾರ್ಮಿಕ ಆಚರಣೆ ಕುರಿತು ಹಿರಿಯ ಶ್ರೀಗಳ ಆಶೀರ್ವಚನ. ತುಮರಿ ಆಸ್ಪತ್ರೆ ಜಾಗ ಒತ್ತುವರಿ ಸ್ಥಳ ವೀಕ್ಷಿಸಿದ ತಹಶೀಲ್ದಾರ್. ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಖಡಕ್ ಎಚ್ಚರಿಕೆ. ಈಗ ಸುದ್ದಿಯ ವಿವರ. 1500 ಅಡಿ ಪ್ರಪಾತಕ್ಕೆ ಇಳಿದು 220 ಕಿಲೋವ್ಯಾಟ್ ವಿದ್ಯುತ್ ವಾಹಕವನ್ನು ಜೀವದ ಹಂಗು ತೊರೆದು ರಿಪೇರಿ ಮಾಡಿದ ಕೆಪಿಟಿಸಿಎಲ್ ಅಧಿಕಾರಿ ಸಿಬ್ಬಂದಿಗಳ ಸಾಹಸಕ್ಕೆ ಸರಿಸಾಟಿ ಇಲ್ಲ. ಜೋಗದಿಂದ ತಾಳಗುಪ್ಪ ಮೂಲಕ ನೆಲಮಂಗಲ, ಬೆಂಗಳೂರು ನಗರಕ್ಕೆ ವಿದ್ಯುತ್ ತೆಗೆದುಕೊಂಡು ಹೋಗುತ್ತಿದ್ದ ವಿದ್ಯುತ್ ವಾಹಕ ಗಾಳಿ ಮಳೆಗೆ ತುಂಡಾಗಿ 1500 ಅಡಿ ಪ್ರಪಾತಕ್ಕೆ ಬಿದ್ದಾಗ ಅದನ್ನು ಪುನಃ ಟವರ್ಗೆ ಸೇರಿಸಿ ಎಂದಿನಂತೆ ಸರಾಗವಾಗಿ ವಿದ್ಯುತ್ ಹರಿಸಲು ಕೆಪಿಟಿಸಿಎಲ್ ಸಿಬ್ಬಂದಿಗಳು ತೆಗೆದುಕೊಂಡ ರಿಸ್ಕ್ ನಿಜಕ್ಕೂ ರೋಮಾಂಚನಕಾರಿ. ಕಳೆದ ಭಾನುವಾರ ಗಾಳಿ ಮಳೆಗೆ ಜೋಗದ ಮೂಲಕ ತಾಳಗುಪ್ಪ ಪವರ್ ಸ್ಟೇಷನ್ಗೆ ತಲುಪಿ ಅಲ್ಲಿಂದ 400 ಕಿಲೋಮೀಟರ್ ದೂರದ ನೆಲಮಂಗಲದ ಮೂಲಕ ಬೆಂಗಳೂರಿಗೆ ವಿದ್ಯುತ್ ಸಾಗಿಸುತ್ತಿದ್ದ ವಿದ್ಯುತ್ ವಾಹಕ ಹರಿದು ಬಿದ್ದಿತ್ತು. ವಿದ್ಯುತ್ ಟವರ್ 3 ಮತ್ತು 4ರ ನಡುವೆ ತುಂಡಾಗಿ ಸುಮಾರು 1500 ಅಡಿ ಪ್ರಪಾತಕ್ಕೆ ವಿದ್ಯುತ್ ತಂತಿ ಹರಿದು ಬಿದ್ದಿತ್ತು. 220 ಕಿಲೋವ್ಯಾಟ್ ವಿದ್ಯುತ್ ಪ್ರವಹಿಸುವ ಮಾರ್ಗವು ತಾಳಗುಪ್ಪ ತಲುಪಿ ಅಲ್ಲಿ ವಿದ್ಯುತ್ ಮೇಲ್ದರ್ಜೆಗೇರಿಸಿ 400 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ನೆಲಮಂಗಲ ಮೂಲಕ ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡುವ ಪ್ರಮುಖ ವಿದ್ಯುತ್ ಮಾರ್ಗವಾಗಿದೆ. ಶರಾವತಿ ಹಿನ್ನೀರಿನ ಪ್ರದೇಶ, ದಟ್ಟವಾದ ಕಾಡು, ಮಳೆ ಬಿದ್ದಿದ್ದರಿಂದ ಉಂಬಳೆಕಾಟ, ಆಗಾಗ ಎದುರಾಗುವ ಸರ್ಪ ಸಂತತಿ, ಕಾಡು ಪ್ರಾಣಿಗಳ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಲು ಜಾರಿದರೆ ಮನುಷ್ಯನ ಮೂಳೆಯೂ ಸಿಗದ ಸ್ಥಿತಿ. ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡರೂ ಎದೆಗುಂದದೆ 50ಕ್ಕೂ ಹೆಚ್ಚು ಕೆಪಿಟಿಸಿಎಲ್ ಸಿಬ್ಬಂದಿಗಳು, ಒಂದಷ್ಟು ಅಧಿಕಾರಿಗಳು ವಿದ್ಯುತ್ ವಾಹಕ ರಿಪೇರಿಗೆ ಟೊಂಕ ಕಟ್ಟಿ ನಿಂತರು. ತಂತಿ ತುಂಡಾಗಿ ಬಿದ್ದ ಸ್ಥಳ ಪತ್ತೆ ಹಚ್ಚಿ ಅದನ್ನು ದುಸ್ಥಿರಗೊಳಿಸಿ ಬೆಂಗಳೂರಿನ ಜನರಿಗೆ ಸರಾಗವಾಗಿ ವಿದ್ಯುತ್ ಹರಿದು ಹೋಗುವಂತೆ ಮಾಡುವಲ್ಲಿ ಕೆಪಿಟಿಸಿಎಲ್ ಅಧಿಕಾರಿ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಸಿಬ್ಬಂದಿಗಳ ಕೊರತೆ ನಡುವೆಯೂ ತಾಳಗುಪ್ಪ, ಆನಂದಪುರಂ, ಸಾಗರ, ಶಿಕಾರಿಪುರ, ಸೊರಬ, ಶಿರಾಳಕೊಪ್ಪ ಇನ್ನಿತರೆ ಕೆಪಿಟಿಸಿಎಲ್ ನೌಕರರು ಈ ಕೆಲಸಕ್ಕಾಗಿ ನಿಯೋಜನೆಗೊಂಡಿದ್ದರು. ಇದರ ಜೊತೆಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಜಾಫರುಲ್ಲಾ ಬೇಗ್, ಸಹಾಯಕ ಇಂಜಿನಿಯರ್ ಪವನ್, ಕಿರಿಯ ಅಭಿಯಂತರರಾದ ಮೋತಿಲಾಲ್ ಜಾಧವ್ ಪಾತ್ರ ಗಮನಾರ್ಹವಾದದ್ದು. ಹುಷಾರಿ ಆ ಕಡೆಯಿಂದ ಬರ್ಬೇಕಿದ್ದಾನ ಪರಮೇಶ್ ಜಾರತ್ತಲ್ಲಿ. ತೆಗೆದ್ರು ಮೊದಲ ನೋಡ್ತಾ ಇರ್ರಿ. ಹೇಳ್ಬೇಕು ಕಾಣ ಕೈ ಮಾತ್ರ ಹೇಳ್ಬೇಕು ಕಾಣ. ಎರಿಗ್ ಗುಡಿ, ಎರಿಗ್ ಗುಡಿ, ಮಾರಿಗ್ ಗುಡಿ, ಮಾರಿಗ್ ಗುಡಿ, ಕಾಯಂ ಒಡೆ, ಕಾಯಂ ಒಡೆ, ಎರಿಗ್ ಆಯ್ತಾ. ಐಬ ಒಂದು ಫೋನ್ ನೋಡ್ರಿ ಅಲ್ಲಿ, ಕಂಡಕ್ಟರ್ ಮೇಲೆ ಬಂತ ಕೇಳ್ರಿ. ಅಲ್ಲ ನಿಮ್ಗೇನಿಲ್ಲ, ಐಬ ಐಬ ಒಬ್ಬ ಒಬ್ಬ ಏ ರೇವಣ ಒಬ್ಬ
ಹಾಂ ಬರ್ತಾ ಐತಿ, ಅಲ್ಲಿ ಮಧ್ಯೆ ಸಿಕ್ಕಂಡು ಇದನ್ನು ಬಿಡಿಸ್ಕೊಡ್ತಾರೆ. ಮಳೆ ಬರುತ್ತಿರೋ ಕಾರಣ ವೈರು ಬಿಟ್ಟಿರೋ ಜಾಗದಲ್ಲಿ ಬಂಡೆಕಲ್ಲಿನ ಮೇಲೆ ನೀರು ಸುರಿಯುತ್ತಿರುವುದು. ಕಾಲು ಇಲ್ಲ ನನ್ನ ಕೆಳಗೆ ಇಳಿಸ್ಬಿಟ್ಟಿರೋ ಮರ ಒಂದೇ ಸಲಿಗೆ. ಇನ್ನು ಕೆಳಗಡೆ ಹೋಗಿದೆ, ಅಲ್ಲೇ ಬರೋದು, ಕೆಳಗಡೆ ಹೋಗಿ ಕಮಲಂಗ್ ಹಾಕಿ ರೆಡಿ ಮಾಡಿ ಇಟ್ಟಿದೀವಿ. ಕಡೆಯಿಂದ ಕೊಡೋದು, ಅಷ್ಟು ಜನ ಸೇರಿ ಅಲ್ಲೇ ಬರೋದು, ಅಲ್ಲೇ ಬರ್ತಾ ಇರೋದು, ಕೆಳಕ್ಕೆ ಅಲ್ಲೇ ಬರ್ತಾ ಇರೋದು, ಲೈನ್ ಕೆಳಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ಇವ ಕರೆಕ್ಟ್ ಆಗಿ ಲೈನ್ ಕೆಳಗೆ ಬರ್ತಾ ಇರೋದು. ಒಂದ್ ನಿಮಿಷ, ಏಯ್ ಏಯ್ ರೇವಣ, ಲೋಡ್ ಎಳೆಯೋಕ್ಕಿಂತ ಮುಂಚೆ ಒಂದ್ಸಲಿ ಮಾತಾಡ, ಕೆಳಗಡೆ ಮಾತಾಡ್ಕೊಂಡು ಕಮ್ಯುನಿಕೇಶನ್ ಇಟ್ಟಿರ್ತೀನಿ. ಅಲ್ಲಿ ATP 1 and 2 ಇರೋದಕ್ಕೆ ಎಲ್ಲಾರ ಕಂಡಕ್ಟರ್ ಶಾಕ್ ಆ ಕಡೆ ಹೋಯ್ತು ಅಂದ್ರೆ ಕಂಡಕ್ಟರ್ ಮೇಲೆ ಬೀಳ್ತೈತೆ. ನೀವು ಲೋಡ್ ಕೊಡೋಕ್ಕಿಂತ ಮುಂಚೆ ಮಾತಾಡ್ರಿ, ನಾನು ಅಲ್ಲಿ ನಿಂತ್ಕೊಂಡಿರ್ತೀನಿ. ಯಪ್ಪ ಸುಮ್ಮನೆ ಇದ್ರು ಮಾರಯ್ಯ, ಕಂಡಕ್ಟರ್ ಇಲ್ಲಿವರೆಗೆ ಬರೋ ತನಕ ಯಾವ ಅಂಬುತಿರ್ತಕ್ಕೆ ಹೋಗಲ್ಲ. ಹೇಳಿ ನಾವು ಲೋಡ್ ಕೊಡ್ತೀವಿ, ಲೋಡ್ ಬರಲ್ಲ ತರ್ರಿ, ಬರಲ್ಲ ಸರ್. ಇಲ್ಲಿ ಬರೋ ತನಕ ನಾನು ಅಲ್ಲಿ ಮೋತಿಲ್ ಅಲ್ಲಿ ಹೇಳಿನಿ, ಕಳಿಸಿ. ಹಾ ಕಳಿಸಿ, ಹಂಗಾದ್ರೆ ಲೈನ್ ತಗೊಳ್ಳಿ ಸರ್. ಲೈನ್ ತೊಗೊಂತೀನಿ. ತಂದೆ ಯಾರು ತಂದಿದ್ದಾರೆ? ಕೆಂಪು ಬೆಲ್ಟ್ ಯಾರು ತಂದಿದ್ದಾರೆ? ಇಲ್ಲ ಕಣ, ಹಗ್ಗನ ಹಾಕು, ಇನ್ನೊಂದು ರೌಂಡ್ ಹಗ್ಗನ ಹಾಕು. ಏ ಇದು ವೈರ್ ರೋಪ್ ಇಟ್ಕೊಬಿಡ್ರಿ ಇದ್ರ ಹತ್ರ ಹುಡುಗರು. ಏ ನಮ್ಮವ್ರು ಯಾರೇ ಇದಾರೆ, ಮಧ್ಯ ಒಬ್ಬೊಬ್ರು ಇರಿ, TLA ಇರೋ, ಅವ್ರಿಗೆ ಗೊತ್ತಿರಲ್ಲ. ಹೇಳೇನೆ ಇಲ್ಲಿ ತ್ರಿಬಲ್ ಪುಲಿ ಯುದ್ಧ ಮಾಡಕ್ ಬರ್ಬೇಕು. ಅವ್ರ MSS ಅವ್ರಿಗೆ ಗೊತ್ತಿರಲ್ಲ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರೂ ಒಟ್ಟಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನವನ್ನು ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ಶ್ರಮಿಸೋಣ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಗುರುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾರ್, ಪೌರಾಯುಕ್ತ HK ನಾಗಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಮದನ್, ಶಿವಪ್ರಕಾಶ್, ಶಾಂತರಾಜ್ ಇನ್ನಿತರರು ಹಾಜರಿದ್ದರು. ಇವತ್ತು ನಾವು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸಾಗರ ವತಿಯಿಂದ ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಜೊತೆಗೆ ಪತ್ರಿಕಾ ಮಾಧ್ಯಮದವರ ಜೊತೆಗೆ ಇವತ್ತು ಒಂದು ಸಭೆಯನ್ನ ಮಾಡಿ ಸಲಹೆಗಳು, ಸುಧಾರಣೆಗಳು, ಸೂಚನೆಗಳು ಏನಾದ್ರು ಇದ್ರೆ ಸಾರ್ವಜನಿಕರಿಂದನೂ ಪಡಿತಕ್ಕಂಥ ಕೆಲಸ ಮಾಡಿದೀವಿ. ಈ 15 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವೇನು ರಾಷ್ಟ್ರೀಯ ಹಬ್ಬನ ಆಚರಣೆ ಮಾಡ್ತೀವಿ, ಅದಕ್ಕೆ ಪೂರಕವಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲ ಅಧಿಕಾರಿಗಳ ಒಂದು ತಂಡ, ಜೊತೆಗೆ ನಮ್ಮ ಶಿಕ್ಷಕರಿಂದ ಹಿಡ್ಕೊಂಡು ನಮ್ಮ ಸಂಘ ಸಂಸ್ಥೆಗಳಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಅದನ್ನ ಪಾಲ್ಗೊಳ್ಳುವಿಕೆಯಿಂದ ಈ ಸಭೆನ ಯಶಸ್ವಿಯಾಗಿ ಮುಗಿಸಿದೀವಿ. ಮತ್ತೆ ಎಂದಿನಂತೆ ಈ ವರ್ಷನೂ ಕೂಡ ಆಗಸ್ಟ್ 15 ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಧನ್ಯವಾದ. ಸಾಗರ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಕರ್ಕಿ ಮಠದ ಹಿರಿಯ ಮತ್ತು ಕಿರಿಯ ಶ್ರೀಗಳು ಬುಧವಾರದಿಂದ ಚಾತುರ್ಮಾಸ ವ್ರತಾರಂಭ ಮಾಡಿದ್ದಾರೆ. ಬುಧವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರೀಗಳು ಪಾಲ್ಗೊಂಡಿದ್ದರು. ಸಂಜೆ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ನಡೆದ ಧಾರ್ಮಿಕ ಸಭೆಯ ಸಾನ್ನಿಧ್ಯ ವಹಿಸಿ ಹಿರಿಯ ಶ್ರೀಗಳಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಕಿರಿಯ ಶ್ರೀಗಳಾದ ಸುಜ್ಞಾನೇಶ್ವರ ಭಾರತಿ ಸ್ವಾಮಿಗಳು, ಸಮಾಜದ ಪ್ರಮುಖರು ಹಾಜರಿದ್ದರು. आम्ही सगळं गोष्टी काहीतरी आशीर्वादाच्या प्रार्थनेने आम्ही सगळं केलं. एक बुद्धिवंत आहोत, त्यांचे समज असते पण आत्मन त्यांचे सामर्थ्य प्रार्थना जीवनामध्ये आनंदी आवश्यक करता त्याची बरोबरी आधी या पौर्णिमा आणि याच वर्षी पूर्वी त्याला सांगत आता शंकराने तिथे उपदेश कलसा ते उपदेश करायचे त्याला उपदेश करायचे मूळ कारण या समाजाशी या समस्येचे तत्व सांगितले
ते तत्व आदर्शपणे प्रचार केले. अशा वेळेला या समाजाचे स्मरण करत दिवस आज दिवस ಚೆನ್ನಾಗಿ ಗುರುಪೂರ್ಣಿಮೆ म्हणतात, व्यास पौर्णिमाने म्हणतात. गुरु शब्दार्थ महान म्हणा. मनुष्य महान जाऊच करताना त्या मनुष्याला बुद्धी विशाल जातात. त्या मनुष्य महान जाता होता. दूरदूरचे तर मनुष्य महान जावत ना, अधिकांश तर मनुष्य महान जावत ना, सामान्य तर मनुष्य महान जावत ना. मनुष्याला विचार शक्ती उदात्त जातता शक्ती, मनुष्य हृदय विशाल जातता शक्ती, मनुष्य महान जाता होता. अशा वेळेला आज गुरुपौर्णिमा आज कसले महान चैतन्य पूजितले ते महत्व पावितले कसले ज्ञान से प्राप्त बदलायची. आज आम्ही सगळं गुरुपौर्णिमेत गुरुकुल विशेष आहे पूजा करत असतात. आम्ही सगळं आम्ही गुरुपूजा करत असताना तुम्ही सगळं होती की नाही. आणि माझी पूजा कार्यक्रम घेतली आज आपण त्याला सांगू काय हा आम्ही आपण गुरुपूजित गेलो ठीक आहे. आशीर्वाद दिवस आज दिवस गुरुपौर्णिमे दिवस अशा आणि आम्ही सगळं कृतार्थतासाठी आम्ही सगळं जीवनामध्ये अद्भुत असते आनंदाचे क्षण आल्याने भेटण्यासाठी कसले क्षणाचे अनुभव निरंतर आपण भेटावतो. जीवनामध्ये आनंद प्राप्तता होतो. ते आनंद प्राप्त होतं त्यावेळेस किती सामने निर्माण द्यावं ते निर्माण द्यावचे काय मंत्र प्रेरणादायक असा ते मंत्राचे अनुष्ठान आम्ही सुरुवात करता. एक निर्बंधाने बुद्धिमत्ता हृदयवरती सामर्थ्य आम्ही सर्व प्राप्त आणि सगळं सुखान शांत व्यवस्थेत ते ज्ञानेश्वरी आंदोलन श्री ज्ञानेश्वरी चरणानंद प्रार्थना करतात. मस्त खुशी झाली. आणि पहिले दिवस सकाळी शिस्तीचा पोचून भेटण्याचे आणि शिस्तीचा नाम सगळं बसवायचं चंद पण बसवायचे मस्त बरे दिसते. सकाळी घेतले लोक खेळ जास्त लोक पाहिजे गावून घ्यायचे आता सगळं लोक बसतात मस्त खुशी दिसतात. मग आवडली पोराची नीली वस्त्र घालणं आणि खायला दिसतात की आकाश उंचाने बसून विमानाच्या दिसतात अनुभव विमानात उंची गेले असते काही दिसतात. ಸಾಗರ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುತ್ತದೆ ಎಂದು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ತಿಳಿಸಿದ್ದಾರೆ. ಸಾಗರ ತಾಲೂಕಿನ ತುಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜಾಗ ಒತ್ತುವರಿ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಸರ್ವೆ ಇಲಾಖೆಯ ಹನುಮಂತಪ್ಪ, ಕಂದಾಯ ನಿರೀಕ್ಷಕ ಹುಸೇನಿ ಕಟ್ಟಿಮನೆ, ಪಿಡಿಒ ಸಂತೋಷ್, ವೈದ್ಯಾಧಿಕಾರಿ ಭರತ್, ಶ್ರೀಕಾಂತ್ ಇನ್ನಿತರರು ಹಾಜರಿದ್ದರು. ಈ ದಿನ ನಾವು ಸಾಗರ ತಾಲೂಕಿನ ತುಮರಿ ಭಾಗದಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಿದ್ದೀವಿ. ತುಮರಿಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಗ್ಗೆ ಇತ್ತೀಚಿನ ಪತ್ರಿಕೆಗಳಲ್ಲಿ ಕೆಲವೊಂದು ವರದಿಗಳು ಬರುತ್ತೆ. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಂಜೂರಾತಿಯಾದಂತಹ 4 ಎಕರೆ ಭೂಮಿನಲ್ಲಿ ಒಂದು ಒತ್ತುವರಿ ಆಗಿದೆ ಅನ್ನೋದು ಸಾರ್ವಜನಿಕರಿಂದ ಕೂಡ ಕೇಳಿ ಬರುತ್ತೆ, ಹಾಗೆ ಮಾಧ್ಯಮಗಳಿಗೆ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತಾಲೂಕು ಆಡಳಿತ ಮತ್ತು ತಾಲೂಕು ಸರ್ವೇಯರು, ಗ್ರಾಮಾಡಳಿತಾಧಿಕಾರಿ ಜೊತೆಗೆ ಈ ಒಂದು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಸರ್ವೆನ ನಡೆಸ್ತಾ ಇದ್ದೀವಿ. 1984ರಲ್ಲಿ ತುಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 4 ಎಕರೆ ಜಮೀನು ಮಂಜೂರಾತಿ ಆಗುತ್ತೆ. ಸರ್ವೆ ನಂಬರ್ 25/B ನಲ್ಲಿ 4 ಎಕರೆ ಮಂಜೂರಾತಿ ಆಗುತ್ತೆ. ಸೊ ಆ ಒಂದು ಮಂಜೂರಾತಿ ಆದಂತಹ 4 ಎಕರೆ ಪ್ರದೇಶದಲ್ಲಿ ಒತ್ತುವರಿ ಆಗಿದೆ ಅನ್ನೋದನ್ನ ನಮಗೆ ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತು ಸರ್ವೆ ಕಾರ್ಯ ಮಾಡ್ತಾ ಇದ್ದೀವಿ. ಒತ್ತುವರಿಯ ಇರೋದು ಕಂಡು ಬಂದಲ್ಲಿ ನಾವು ಅದನ್ನ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಕೂಡ ನಾವು ಕೈ ಹಾಕ್ತೇವೆ. ಈಗ ಸದ್ಯಕ್ಕೆ ಸರ್ವೆ ಕಾರ್ಯ ಮಾಡ್ತಾ ಇದ್ದೀವಿ. ಒತ್ತುವರಿ ಇರೋದ್ರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಎಲ್ಲೇ ಒತ್ತುವರಿ ಕಂಡು ಬಂದರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಅದನ್ನ ತೆರವುಗೊಳಿಸ್ತೀವಿ. ಸರ್ಕಾರಿ ಜಾಗದಲ್ಲಿ ಯಾರೇ ಕೂಡ ಒತ್ತುವರಿ ಮಾಡಿಕೊಂಡ್ರೂ ಕೂಡ ಅದನ್ನ ನಾವು ಸಹಿಸೋದಿಲ್ಲ. ಈಗಾಗಲೇ ಕೆಲವು ಭಾಗಗಳಲ್ಲಿ ಒತ್ತುವರಿಯನ್ನ ತೆರವುಗೊಳಿಸಿದ್ದೀವಿ. ಹಾಗೆ ಜೊತೆಗೆ ಒತ್ತುವರಿ ಮಾಡಿದವರ ವಿರುದ್ಧ ನಾವು FIR ಕೂಡ ದಾಖಲಿಸಿದ್ದೀವಿ. ಇದು ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆಯಾಗಬೇಕು. ಉದಾಹರಣೆಗೆ ಮೊನ್ನೆ ಸಾಗರ ತಾಲೂಕಿನ ಮತ್ತಿಕೊಪ್ಪ ಗ್ರಾಮದಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡಿದ್ರು. ಅವರ ವಿರುದ್ಧ ನಾವು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಿಸಿದ್ದೀವಿ. ಯಾರೇ ನಮ್ಮ ತಾಲೂಕಿನಲ್ಲಿ ಒತ್ತುವರಿ ಮಾಡೋದು ಕಂಡು ಬಂದರೂ ಕೂಡ ನಾವು ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಬದ್ಧರಾಗಿದ್ದೀವಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.